ಆತ್ಮೀಯ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ, ತಮ್ಮೆಲ್ಲರೂ ಕೂಡ ನಮಸ್ಕಾರ. ಯುಡೈಸ್ ಪ್ಲಸ್ ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅನ್ನ ಸರ್ಟಿಫೈ ಯಾವ ರೀತಿ ಮಾಡೋದನ್ನ ನೋಡೋಣ. ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡ್ತೀವಿ, ಸರ್ಚ್ ಕೊಡಿ. ಯುಡೈಸ್ ಪ್ಲಸ್ ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅನ್ನ ಕ್ಲಿಕ್ ಮಾಡಿ. ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್, ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ ಗೋ ಅಂತ ಹೇಳಿ ಕ್ಲಿಕ್ ಮಾಡಿ. ಅದಾದ ನಂತರ ತಾವು ಇಲ್ಲಿ ತಮ್ಮ ಶಾಲೆಯ ಟೈಸ್ ನಂಬರ್ ಹಾಗೂ ಪಾಸ್ವರ್ಡ್ ಅನ್ನು ಹಾಕ್ತಾ ಇದ್ದೀರಿ. ಕ್ಯಾಪ್ಚಾ ಕೋಡ್ ಅನ್ನು ಹಾಕಿ ಲಾಗಿನ್ ಅಂತ ಹೇಳಿ ಕೊಡಿ. 24 25 ಕೊಡಿ. ಇದಾದ ನಂತರ ಇಲ್ಲಿ ಇದೆ ನೋಡಿ, ಸ್ಕೂಲ್ ಸರ್ಟಿಫಿಕೇಶನ್, ಇದರ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ 17, ಕಂಪ್ಲೀಟೆಡ್ 17, ಇನ್ ಪ್ರೋಗ್ರೆಸ್ 0 ಈ ರೀತಿ ಇರಬೇಕು. ಈ ರೀತಿ ಇದ್ರೆ ಮಾತ್ರ ಸರ್ಟಿಫಿಕೇಶನ್ ಆಗುತ್ತೆ. ಕಂಪ್ಲೀಟೆಡ್ ಎಷ್ಟು ಮಕ್ಕಳಿದಾವೆ ಎಲ್ಲ ಮಕ್ಕಳು ಟೋಟಲ್ ಕಂಪ್ಲೀಟೆಡ್ ಇಲ್ಲಿ ಇರಬೇಕಾಗುತ್ತೆ. ಇದಾದ ನಂತರ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ನೀವು ಇಲ್ಲಿ ಮೇಲಿನ ಇನ್ಸ್ಟ್ರಕ್ಷನ್ ಅನ್ನ ನೋಟ್ ಅನ್ನ ಓದಬಹುದು. The certification process can only be initiated when the status of all student is marked as completed. Yes, marked as completed ಆಗಿದೆ. After certification, school can still update information of any student. ನೀವು ಸರ್ಟಿಫಿಕೇಶನ್ ಮಾಡಿದ್ರು ಕೂಡ ನೀವು ಮಕ್ಕಳ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಬಹುದು, ಯಾವುದೇ ತೊಂದರೆಗಳು ಇಲ್ಲ. After certification, if the school does the following things, then school will be decertified. ನೀವು ಸರ್ಟಿಫಿಕೇಶನ್ ಮಾಡಿದ ನಂತರ ಕೂಡ ನೀವು ಸ್ಟೂಡೆಂಟ್ ಅನ್ನ ಆಡ್ ಮಾಡಬಹುದು. ಸ್ಕೂಲ್ ಲೆವೆಲ್ ಅಥವಾ ಬ್ಲಾಕ್ ಲೆವೆಲ್ ಅಲ್ಲಿ ಆಡ್ ಮಾಡಿದ್ರೆ, ಇಂಪೋರ್ಟ್ ಮಾಡ್ಕೊಂಡಿದ್ರೆ ಮತ್ತು ನ್ಯೂ ಸ್ಟೂಡೆಂಟ್ ಅನ್ನ, ಕ್ಲಾಸ್ ಶಿಫ್ಟ್ ಅನ್ನ ಮಾಡಿದ್ರೆ ಅಂದ್ರೆ ತರಗತಿಗಳಲ್ಲಿ ಬದಲಾವಣೆ ಮಾಡಿದ್ರೆ ಮಕ್ಕಳು, ಆಮೇಲೆ ಇನ್ಆಕ್ಟಿವ್ ಸ್ಟೂಡೆಂಟ್ ಮಾಡಿದ್ರೆ, ಆಮೇಲೆ ಸೆಂಟ್ ಟು ಡ್ರಾಪ್ ಬಾಕ್ಸ್ ಸೆಂಟ್ ಮಾಡಿದ್ರೆ, ಕರೆಕ್ಷನ್ ಮಾಡಿದ್ರೆ, ಇವುಗಳೆಲ್ಲವೂ ಕೂಡ ಮಾಡಬಹುದು. ಆದ್ರೆ ಮಾಡಿದ ನಂತರ ಡಿಸರ್ಟಿಫೈ ಆಗುತ್ತೆ. ಮತ್ತೆ ನೀವು ಈ ಕೆಲಸಗಳು ಮಾಡಿದ ನಂತರ ಮತ್ತೊಮ್ಮೆ ಸರ್ಟಿಫೈ ಮಾಡ್ಬೇಕಾಗುತ್ತೆ. ಎಷ್ಟು ಸರ್ತಿ ನೀವು ಈ ಕೆಲಸಗಳನ್ನ ಮಾಡ್ತೀರಿ ಡಿಸರ್ಟಿಫೈ ಆಗುತ್ತದ, ಮತ್ತೆ ಸರ್ಟಿಫಿಕೇಶನ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಬೇಗನೆ 1 ಸೆಕೆಂಡಿನ ಕೆಲಸ ಇದೆ. ಬೇಗನೆ ಈ ಎಲ್ಲಾ ಸ್ಟೂಡೆಂಟ್ ಮಾಡ್ಯೂಲ್ ಅನ್ನ ಸರ್ಟಿಫಿಕೇಶನ್ ಮಾಡಲು ಈ ಮೂಲಕ ತಿಳಿಸಲಾಗಿದೆ. ಧನ್ಯವಾದಗಳು. ಇದೇನಪ್ಪಾ ಅಂದ್ರೆ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಿ. ಓಕೆ, ಮತ್ತೆ ಇದೆ ಡಾಟಾ ಕ್ಯಾನ್ ಬಿ ಎಡಿಟೆಡ್ ಆಫ್ಟರ್ ಸರ್ಟಿಫಿಕೇಶನ್, ಎಲ್ಲ ಓಕೆ ಅಂತ ಹೇಳ್ಕೊಡಿ. ಎಸ್, ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡಾಟಾ ಅಂತ ಹೇಳಿ ಬರುತ್ತೆ. ನೀವು ಸಮರಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಧನ್ಯವಾದಗಳು. ಈ ರೀತಿ ಓಕೆ, ಧನ್ಯವಾದ.